ಈಗ ಈ ಚುನಾವಣೆ ಘೋಷಣೆ ಆಗಿದೆ. ಚುನಾವಣೆ ಘೋಷಣೆ ಆದ ನಂತರ ನಾನು ಇಲ್ಲಿ ಪ್ರಭಾರಿಯಾಗಿ ಬಂದ ಕಾರಣಕ್ಕೆ ನನಗೆ ಇಲ್ಲಿ ಚುನಾವಣೆಯನ್ನ ಸರಿಯಾಗಿ ನಡೆಸಬೇಕು, ಎಲ್ಲ ಬೂತ್ಗಳಲ್ಲಿ ಕೆಲಸ ಮಾಡಬೇಕು, ಕಾರ್ಯಕರ್ತರು ಸರಿಯಾದ ರೀತಿಯಲ್ಲಿ ಎಲ್ಲ ಕಡೆ ಜನರ ಮನೆಯನ್ನ ತಲುಪುವಂತ ಕೆಲಸ ಆಗ್ಬೇಕು, ಮತ್ತು ಬೇರೆ ಚುನಾವಣೆಗೆ ಸಂಬಂಧಪಟ್ಟಂತ ಕೆಲಸಗಳೇನಿದೆ ಅದನ್ನ ಮಾಡಿಸುವುದು ಪ್ರಭಾರಿಯಾಗಿ ನನ್ನ ಕರ್ತವ್ಯ. ಅಭಿವೃದ್ಧಿಯ ವಿಷಯ ಬಂದ್ರೆ, ಅಭಿವೃದ್ಧಿಯ ವಿಷಯನ ನೋಡ್ಲಿಕ್ಕೆ ಹೋದ್ರೆ ಇಲ್ಲಿ ಈ ಒಂದು ಉಪ್ಪಳದಲ್ಲಿ ನೀವು ಕೇರಳದ ಬೇರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡಿದ್ರು ಸಹ ಉಪ್ಪಳದಲ್ಲಿ ಅಲ್ಲಿರುವಂತ ವ್ಯವಸ್ಥೆ ಈ ಒಂದು ಮತಕ್ಷೇತ್ರದಲ್ಲಿ ಇಲ್ಲ. ಮಂಗಳೂರಿಗೆಲ್ಲ ನಿಮ್ಗೆ ಕಂಪೇರ್ ಮಾಡ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ತುಂಬಾ ಪ್ರೈವೇಟ್ ಹಾಸ್ಪಿಟಲ್ಸ್, ವೆನ್ಲಾಕ್ ಅಂತ ಹಾಸ್ಪಿಟಲ್ಸ್ ಇದೆ. ಇಲ್ಲಿ ಮಾತ್ರ ಯಾವುದೇ ಒಂದು ಸರಿಯಾದ ಆಸ್ಪತ್ರೆ ಸಹ ಜನರಿಗಿಲ್ಲ. ರೋಡ್ ರಸ್ತೆಯಲ್ಲಿ ಸಮಸ್ಯೆಗಳು ಇದ್ದದ್ದೇ ಮತ್ತು ಸ್ಥಳೀಯರ ಕಂಪ್ಲೇಂಟ್ ಇದೆ. ಆದ್ರೆ ಇಲ್ಲಿ ಅಭಿವೃದ್ಧಿ ನೋಡಿ ಜನರು ಖಂಡಿತ ಅದ್ರ ಬಗ್ಗೆ ಏನು ನಿರ್ಧಾರವನ್ನ ತೆಗಿತಾ ಇದ್ದಾರೆ, ನಮ್ಗೆ ಗೊತ್ತಿರುವಂತ ವಿಷಯ. ಇಲ್ಲಿರುವಂತ ಎಂ ಎಲ್ ಎ ಅವರು ಇಲ್ಲಿ ಜನರು ಏನ್ ಹೇಳ್ತಾ ಇದ್ದಾರಂತೆ, ಚುನಾವಣೆ ಸಮಯದಲ್ಲಿ ಮಾತ್ರ ಅವ್ರು ನಮ್ಗೆ ನೋಡ್ಲಿಕ್ಕೆ ಸಿಗ್ತಾರೆ, ಇಲ್ಲಿದ್ರೆ ನಮ್ಗೆ ನೋಡ್ಲಿಕ್ಕೆ ಸಿಕ್ಕೋದಿಲ್ಲ, ಈ ರೀತಿಯ ಕಂಪ್ಲೇಂಟ್ಸ್ ಗಳು ಸಹ ಇದೆ. ಮತ್ತೆ ಅವರು ಸ್ವಲ್ಪ ಡೆಸ್ಪರೇಟ್ ಆದ ಹಾಗೆ ತೋರ್ತಾ ಇದ್ದಾರೆ. ನಿನ್ನೆಯಿಂದ ಅವರು ಸ್ಟೇಟ್ಮೆಂಟ್ ಕೊಡುವಂತ ಸಂದರ್ಭದಲ್ಲಿ ಚುನಾವಣೆ ಪ್ರಭಾರಿಯಾಗಿ ಬಂದ ನಾನು ಅಲ್ಲಿ ಏನೋ ಕೊಲೆ ಮಾಡಿದ್ದೇನೆ, ಅದು ಮಾಡಿದೆ, ಇದು ಮಾಡಿದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಅದಕ್ಕೆ ನಾವು ಲೀಗಲ್ ಆಕ್ಷನ್ಸ್ ಅಂತ ತೆಗಿತೇವೆ ಅವ್ರ ಮೇಲೆ, ಖಂಡಿತ ನಾವು ಬಿಡುದಿಲ್ಲ ಅದನ್ನೆಲ್ಲ. ಹಾಗೆ ಅವ್ರು ಏನು ಮಾತಾಡ್ತಾರೆ ಮೀಡಿಯಾದ ಮುಂದೆ ಅದಕ್ಕೆ ಅವ್ರು ಉತ್ತರದಾಯಿತ್ವ ಇದ್ದೇ ಇರ್ತದೆ. ಅವ್ರ ಉತ್ತರದಾಯಿತ್ವನ್ನಾಗಿ ಮಾಡುವಂತ ಕೆಲಸವನ್ನು ಸಹ ನಾವು ಮಾಡ್ತೇವೆ. ಈ ಒಂದು ಮತಕ್ಷೇತ್ರದಲ್ಲಿ ಚುನಾವಣೆಯ ಸಮೀಕ್ಷೆ ಮಾಡುವುದಾದ್ರೆ, ಚುನಾವಣೆ ವಿಷಯವನ್ನು ನೋಡುವುದಾದ್ರೆ, ಈ ಸತಿ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ದೊಡ್ಡ ಅಂತರದಿಂದ ನಾವು ಗೆಲ್ತೇವೆ. ಪ್ರತಿಯೊಂದು ಸಾರಸೆಯಲ್ಲಿ ಒಂದ್ಸತಿ 81 ಓಟಿಗೆ ಸೋತಿದ್ದಿದೆ ಭಾರತೀಯ ಜನತಾ ಪಾರ್ಟಿ. NDA ಅಭ್ಯರ್ಥಿಯಾದಂತ ಸುರೇಂದ್ರ ಅವರು ಮತ್ತೊಂದು ಸಾರಿ 754 ಓಟಿಗೆ ಸೋತಿದ್ದಾರೆ. ಈ ಸತಿ ಒಂದು ದೊಡ್ಡ ಅಂತರದಲ್ಲಿ, ಅಂದ್ರೆ ಇಡೀ ಕೇರಳದಲ್ಲಿ ಜನ ಭಾರತೀಯ ಜನತಾ ಪಾರ್ಟಿಯ NDA ಪರವಾಗಿ ಹಾಕುವಂತ ಪರ್ಸೆಂಟೇಜ್ ಏನಿದೆ ಅದು ಬಹಳ ಜಾಸ್ತಿ ಆಗ್ತಾ ಇದೆ. ಪ್ರತಿ ಇಲೆಕ್ಷನ್ ನೋಡುವಾಗ ಜಾಸ್ತಿ ಆಗ್ತದೆ. ಇದೇ ರೀತಿ ಇಲ್ಲೂ ಸಹ ಮಂಜೇಶ್ವರದಲ್ಲ ದೊಡ್ಡ ಅಂತರದಲ್ಲಿ. ಇದರಲ್ಲಿ ಇಲ್ಲಿ ಮಂಜೇಶ್ವರಲ್ಲಿ ನೋಡಿದ್ರೆ ಇಲ್ಲಿ ಹಿಂದೂಗಳಿರ್ಬೋದು, ಮುಸಲ್ಮಾನರಿರ್ಬೋದು, ಕ್ರೈಸ್ತರಿರ್ಬೋದು, ಎಲ್ಲ ಸಹ ಈ ಮುಸ್ಲಿಂ ಲೀಗಿನ ಅಭ್ಯರ್ಥಿಯ ಕೆಲಸದಿಂದ ಬೇಸೆತ್ಕೊಂಡಿದ್ದಾರೆ. ಇದರಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಎಲ್ಲರೂ ಸಹ ನೀವು ಯಾರ ಹತ್ರ ಬೇಕಾದ್ರೂ ಹೋಗಿ ಕೇಳಿ, ಇಲ್ಲಿ ಸಮೀಕ್ಷೆ ಮಾಡಿದ್ರೆ ಗೊತ್ತಾಗ್ತದೆ. ಅವರ ಯಾರು ಶಾಸಕರ ಹಿಂದೆ ಬಹಳ ಹಿಂದೆ ತಿರುಗುವವರನ್ನು ಬಿಟ್ರೆ ಉಳಿದ ಎಲ್ಲ ಜನರ ಹತ್ರ, ಮುಸಲ್ಮಾನರ ಬಂಧುಗಳ ಹತ್ರ ಕೇಳ್ಬೋದು, ಹಿಂದೂಗಳ ಹತ್ರ ಕೇಳ್ಬೋದು, ಕ್ರೈಸ್ತರ ಹತ್ರ ಕೇಳ್ಬೋದು, ಎಲ್ಲರೂ ಸಹ ಈ ಒಂದು ವ್ಯಕ್ತಿ ಇಲ್ಲಿ ಯಾವುದೇ ನಮ್ಗೆ ಸಿಕ್ಕುವುದೂ ಇಲ್ಲ, ಒಂದು ಅಭಿವೃದ್ಧಿ ಮಾಡುವುದಿಲ್ಲ, ಒಂದು ಡೀಸೆಂಟ್ ಆದಂತ ಒಂದು ತಾಲೂಕ್ ಪಂಚಾಯತ್ ಆಫೀಸ್ ಇಲ್ಲಿ ಇಲ್ಲ. ಒಂದು ಪ್ರೈವೇಟ್ ಬಿಲ್ಡಿಂಗ್ ಅಲ್ಲಿ ತಾಲೂಕ್ ಪಂಚಾಯತ್ ಆಫೀಸ್ ಅನ್ನ 3ನೇ ಮಹಡಿಯಲ್ಲಿ ಮಾಡಿದ್ದಾರೆ. ಪ್ರಾಯದವರು ಬಂದ್ರೆ ಮೇಲೆ ಹೋಗ್ಲಿಕ್ಕೆ ಲಿಫ್ಟ್ ಅನ್ಸ ಇಲ್ಲ. ನಾವು ಎಲೆಕ್ಷನ್ ನಾಮಿನೇಷನ್ ಹಾಕ್ಲಿಕ್ಕೆ ತಾಲೂಕ್ ಪಂಚಾಯತ್ ಆಫೀಸ್ಗೆ, ತಾಲೂಕ್ ಕಚೇರಿಗೆ ಹೋಗಿದ್ದೆವು ನಾವು, ಸುರೇಂದ್ರ ಮತ್ತೆ ಎಲ್ಲರೂ ಸಹ. ಮೇಲೆ ಹತ್ಲಿಕ್ಕೆ ಲಿಫ್ಟ್ ಇಲ್ಲ, ಪ್ರೈವೇಟ್ ಬಿಲ್ಡಿಂಗು. ಪ್ರಾಯದವರು ಬಂದ್ರೆ ಮೇಲೆ ಹತ್ಲಿಕ್ಕೆ ಸಾಧ್ಯನೇ ಇಲ್ಲ. 64 ಜನ ಸ್ಟಾಫ್ ಇದ್ದಾರೆ, ಒಂದು ಟಾಯ್ಲೆಟ್ ಮಾತ್ರ ಅಲ್ಲಿರೋದು. ಇದು ಸರ್ಕಾರದ ವ್ಯವಸ್ಥೆ ಇಲ್ಲಿರುವಂತದ್ದು. ಮತ್ತೆ MLA ಅವರು ಸಹ ಅದಕ್ಕೆ ಯಾವುದೇ ರೀತಿಯ ಪ್ರಯತ್ನವನ್ನು ಸಹ ಮಾಡುವುದು ನನಗೆ ತೋರ್ತಾ ಇಲ್ಲ. ಒಳ್ಳೆ ರೀತಿಯ ಒಂದು ಹೈವೇ ಕೇಂದ್ರ ಸರ್ಕಾರದಿಂದ ಇಲ್ಲಾಗಿದೆ. ನೀವು ಹೈವೇಲಿ ನೀವು ಬಂದಿರ್ಬೋದು, ಮಂಗಳೂರಿಂದ ಆ ಸೈಡ್ ಇಂದ ಬಂದ್ರೆ ನೀವು ಹೈವೇನ ನೋಡಿರ್ಬೋದು. ವಿಶ್ವ ದರ್ಜೆ ಹೈವೇನ ಇಲ್ಲಿ ರಚಿಸಲಾಗಿದೆ. ಅದನ್ನು ಬಿಟ್ರೆ ಜನರ ಬಹಳ ಕಂಪ್ಲೇಂಟ್ಸ್ ಇದೆ, ನೀವು ಜನರ ಹತ್ರ ಹೋಗಿ ಕೇಳಬಹುದು. ಈಗ ಹೈವೇ ವಿಚಾರ ಹೇಳಿದಿರಿ ನೀವು. ಹೈವೇ ಅನ್ನ ಇವಾಗ್ಲೂ LDF ಏನ್ ಹೇಳುತ್ತೆ ಅಂದ್ರೆ, ನಾವು ಮಾಡಿರುವಂತದ್ದು ಎಲ್ಲಿಂದ ತಲಪಾಡಿಯಿಂದ ತಿರುವನಂತಪುರ, ಆ ನಂತರ ಬಂದರ್ ಬರುವಂತದ್ದನ್ನ ಅಭಿವೃದ್ಧಿ ಮಾಡಿದ್ದೇವೆ. ಅಲ್ಲ, ನಾನು ಇದಕ್ಕೆ ಉತ್ತರ ಸಹ ಕೊಡಬಾರ್ದು ನಾನು ಆಕ್ಚುಲಿ. ಅಂತ ಹೇಳಿದ್ರೆ ಇಡೀ ವಿಶ್ವಕ್ಕೆ ಗೊತ್ತಿದೆ ನ್ಯಾಷನಲ್ ಹೈವೇ ಅನ್ನ ನ್ಯಾಷನಲ್ ಗವರ್ಮೆಂಟ್ ಮಾಡುದಂತ. ನ್ಯಾಷನಲ್ ಹೈವೇ ಕಾಂಟ್ರಾಕ್ಟ್ ಅನ್ನ ಏನಾದ್ರು ತೆಗೆದುಕೊಂಡಿರ್ಬೋದು ಇವರ ಜನ ಯಾರಾದ್ರೂ, ಅದನ್ನ ಮಾಡಿರೋ ಸಾಧ್ಯತೆ ಇದೆ. ದುಡ್ಡು, ಪ್ಲಾನಿಂಗು, ಡಿಸೈನಿಂಗು, ಮತ್ತೆ ಇವನ್ ಜಾಗವನ್ನ ತೆಗೆಸಿಕೊಡ್ಲಿಕ್ಕೆ ಸಹ, ಇಲ್ಲಿರುವಂತ ಜಾಗ ಏನಿದೆ ರಸ್ತೆ ಮಾಡ್ಲಿಕ್ಕೆ ಜಾಗವನ್ನ ಸಹ ತೆಗೆಸಿಕೊಡಿ ಅಂತ ಕೇಂದ್ರ ಸರ್ಕಾರ ಹಣವನ್ನ ಎಷ್ಟೋ ಸಮಯದ ಹಿಂದೆ ಕೊಟ್ಟು ಈ ಜಾಗವನ್ನ ನಮ್ಗೆ ಮಾಡಿಕೊಡಿ ಅಂತ, ಎಕ್ವೈಸ್ ಮಾಡಿಕೊಡಿ ಅನ್ನುವಂತ ಮಾತನ್ನು ಹೇಳಿದ್ರು ಸಹ ಇಲ್ಲಿನ ಸರ್ಕಾರ ಅದು ಮೀನಾಮೇಷ ನೆಡ್ಸ ಮುಂದೆ ಹಾಕಿ ಕೊನೆಗೂ ಕೇಂದ್ರ ಸರ್ಕಾರದ ಒತ್ತಡದಿಂದಾಗಿ ಜಾಗ ಎಕ್ವೈರ್ ಮಾಡ್ಲಿಕ್ಕೆ ಸಹ ಕೇಂದ್ರ ಸರ್ಕಾರದ ಹಣ, ರಸ್ತೆ ಮಾಡಿದ್ದು ಕೇಂದ್ರ ಸರ್ಕಾರದ ಹಣ, ಪ್ಲಾನಿಂಗು, ಡಿಸೈನಿಂಗ್ ಎಲ್ಲದೂ ಕೇಂದ್ರ ಸರ್ಕಾರದ ಇಂದ ಆಗಿದಂತ ಕೆಲಸ. ಕಾಂಟ್ರಾಕ್ಟರ್ ಬಂದು ನಾನು ಮಾಡಿಸಿದ್ದೇನೆ ಅಂತ ಹೇಳಿದ್ರೆ ಹೇಗೆ? ಕಾಂಟ್ರಾಕ್ಟರ್ ಹೊಟ್ಟೆ ಬಾಡಿಗಾಗಿ ಅವನು ದುಡ್ಡು ಮಾಡ್ಲಿಕ್ಕೆ ಏನಾದ್ರು ಒಂದು ಬಿಸ್ನೆಸ್ ಗೆ ಮಾಡಿರ್ಬೋದು, ಅದು ಅವ್ರಿಗೆ ವಿಷಯ. LDF ನವರು ಆ ರೀತಿ ಮಾತಾಡೋದು ಹಾಸ್ಯಾಸ್ಪದ. ಈಗ ನೀವು ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಮತದಾರರ ಹತ್ರ ಮತವನ್ನ ಕೇಳ್ತಾ ಇದ್ದೀರಾ. ಈಗ ಅವರು ಯಾವ ರೀತಿಯಾದ ಸಮಸ್ಯೆಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ, ಮತ್ತೆ ಯಾವ ರೀತಿಯಾಗಿ ಅವರು ನಿಮಗೆ
ಸಂಪೂರ್ಣ ಸ್ಪಂದನೆಯನ್ನ ನೀಡ್ತಾರೆ ಅನ್ನುವಂಥ. ಈಗ ಗ್ರಾಮೀಣ ಪ್ರದೇಶದಲ್ಲಿ ಜನರ ಹತ್ರ ಮತದಾರನ ಮಾಡುವಂತ ಕೆಲಸ ನಮ್ಮ ಸ್ಥಳೀಯ ಕಾರ್ಯಕರ್ತರು ಹೆಚ್ಚಾಗಿ ಮಾಡ್ತಾರೆ. ಸ್ಥಳೀಯ ಕಾರ್ಯಕರ್ತರು ಅಲ್ಲಿ ಹೋಗಿ ಅವ್ರ ಹತ್ರ ಮಾತಾಡ್ತಾರ ಇಲ್ವಾ ಅನ್ನುವಂತ ವಿಷಯವನ್ನ ನೋಡ್ಲಿಕ್ಕೆ ನಾವಿಲ್ಲಿ ಇಲೆಕ್ಷನ್ ಆಫೀಸಿಂದ ಮತ್ತು ಅಲ್ಲಿ ಕೆಲವು ಕಡೆ ನಮ್ಮನ್ನು ಕರೀತಾರೆ, ಅಲ್ಲಿ ಹೋಗಿ ನೋಡ್ತಾ ಇದ್ದೇವೆ. ಎಲ್ಲ ಕಡೆ ಹೋದ್ರು ಸಹ, ಎಲ್ಲಿ ಹೋದ್ರು ಸಹ ಮೇನ್ ಇಲ್ಲಿ ಜನರ ಸಮಸ್ಯೆ, ರಸ್ತೆದು ಸಮಸ್ಯೆ ಇದೆ, ಬೇರೆ ಬೇರೆ ವಿಷಯದಲ್ಲಿ ಎಲ್ಲ ಯಾವುದೇ ಅಭಿವೃದ್ಧಿ ಕೆಲಸದಲ್ಲಿ ಅವ್ರು ಹೇಳೋದು ಅಂತ ಹೇಳಿದ್ರೆ ಅವ್ರು ನಮಗೆ ಸ್ಪಂದನೆ ನೀಡ್ತಾ ಇಲ್ಲ, ಅವ್ರು ಬರ್ತಾ ಇಲ್ಲ, ಮಾತಾಡ್ತಾ ಇಲ್ಲ, ಎಲ್ಲೂ ಸಹ ಬರ್ತಾ ಇಲ್ಲ. ಕೆಲವು ಏರಿಯಾಗಳನ್ನ ನನಗೆ ಓಟ್ ಸಿಕ್ಕುದಿಲ್ಲ ಅಂತ ಬಿಟ್ಬಿಟ್ರೆ ಈ ರೀತಿಯ ವಾತಾವರಣ ಇದೆ. ಮತ್ತು ಅವರ ವಿರುದ್ಧವಾದ ವಾತಾವರಣ ಮುಸ್ಲಿಂ ಲೀಗಿನಲ್ಲಿ ಇದೆ. ಮುಸ್ಲಿಂ ಲೀಗಿನ ಕಾರ್ಯಕರ್ತರು ಸಹ ಬಹಳಷ್ಟು ಈ ವ್ಯಕ್ತಿ ನಮ್ಮ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ. ಮುಸ್ಲಿಂ ಲೀಗ್ಲಿ ತುಂಬಾ ಜನರು ಯಾರು ಡಿಸರ್ವಿಂಗ್ ಕ್ಯಾಂಡಿಡೇಟ್ಸ್ ತುಂಬಾ ಇದ್ದಾರೆ, ಇವರಿಗೂ ಅದೆಲ್ಲ ಇದ್ದದೆ, ಒಳಗೆ ಎಲ್ಲ ಪಾರ್ಟಿಯಲ್ಲೂ ಇದ್ದದೆ, ಆ ರೀತಿಯ ಮಾತುಗಳು ಬರ್ತಾ ಇದೆ. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯನ್ನ ಗೆಲ್ಲಿಸಲಿಕ್ಕೆ ನಾವು ಎಲ್ಲ ರೀತಿಯ ಕೆಲಸಗಳನ್ನ ಜನರನ್ನ ತಲುಪುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಜನರು ಕಂಪ್ಲೇಂಟ್ಸ್ ತುಂಬಾ ಇದ್ದದ್ದೇ, ಕಂಪ್ಲೇಂಟ್ಸ್ ತುಂಬಾ ಇರಲೇಬೇಕಾದಂತ ಪರಿಸ್ಥಿತಿ. ಇಲ್ಲಿ ಆಚೆ ನೋಡಿದ್ರೆ ನೀವು ಒಂದು ರೌಂಡ್ ಹೋಗಿ ಬನ್ನಿ, ನಿಮ್ಗೆ ಗೊತ್ತಾಗ್ತದೆ ಜನ ಏನ್ ಹೇಳ್ತಾರಂತ. ಮತ್ತೆ ಇನ್ನೊಂದು ಸಮುದಾಯದ ಓಟು ಅಂತೇಳಿ ಇಂಥದ್ದಕ್ಕೆ, ಸಮುದಾಯದ ಈ ಓಟು ಈ ಪಾರ್ಟಿಗೆ, ಸಮುದಾಯದ ಓಟು ಈ ಪಾರ್ಟಿಗೆ ಅನ್ನುವಂಥದ್ದು ಏನಾದ್ರು ನಿಮಗೆ ಈ ಕಡೆ ನೋಡಿ, ಇದು ಬಹಳ ಹಿಂದೆ ಎಲ್ಲ ಕಡೆ ಆಗ್ತಾ ಇದ್ದಂತ ವಿಷಯ. ಆದ್ರೆ ಈಗಿನ ಕಾಲಘಟ್ಟದಲ್ಲಿ ಸಮುದಾಯದ ವೋಟಿಂಗ್ ಅನ್ನುವಂತ ಪ್ಯಾಟರ್ನ್ ಏನಿದೆ ಅದು ಬಹಳಷ್ಟು ಕ್ಷೀಣ, ಇಲ್ಲ ಅಂತ ಹೇಳುದಿಲ್ಲ ನಾನು, ಬಹಳ ಕಮ್ಮಿ ಆಗಿದೆ ಸಮುದಾಯದಿಂದ ಓಟ್. ಈಗ ಎಲ್ಲರೂ ವ್ಯಕ್ತಿಯನ್ನು ನೋಡ್ತಾರೆ, ಮಾಡುವಂತ ಅಭಿವೃದ್ಧಿಯನ್ನು ನೋಡ್ತಾರೆ. ಸುಮ್ಮನೆ 2 ಸ್ಟೇಟ್ಮೆಂಟ್ ಕೊಟ್ರೆ ಆಗ್ಲಿಕ್ಕಿಲ್ಲ. ಎಲ್ಲ ಎಮ್ ಎಲ್ ಎಗಳು ನಮ್ಮ ಭಾಗದಲ್ಲಿ ನೋಡಿ, ಇಲ್ಲಿ ಭಾಗದಲ್ಲಿ ನಾವು ಜನರಿಗೆ ಸ್ಪಂದನೆ ಕೊಡ್ತಾ ಆದಷ್ಟು ಆನೆಸ್ಟ್ ಆಗಿ ನಾವು ಜನರ ಸಮಸ್ಯೆಗೆ ಪರಿಹಾರ ಮಾಡುವಂತ ಪ್ರಯತ್ನ ಮಾಡಿದ್ರೆ ಖಂಡಿತ ಜನರಿಗೆ ಗೊತ್ತಾಗ್ತದೆ, ಜನ ನಿಮ್ಮನ್ನ ಗುರುತಿಸ್ತಾರೆ. ಆದ್ರೆ ಇಲ್ಲಿನ ಉಪ್ಪಳದಲ್ಲಿ ಒಂದು ನೋಡಿದ್ರೆ, ನೀವು ಕೇರಳದ ಬೇರೆ ಭಾಗ, ಕರ್ನಾಟಕಕ್ಕೆ ಕಂಪೇರ್ ಮಾಡೋದು ಬೇಡ, ನೀವು ಕೇರಳದ ಬೇರೆ ಜಿಲ್ಲೆಯಲ್ಲಿ ಹೋಗಿ ನೋಡಿದ್ರು ಸಹ ಅಲ್ಲಿರುವಂತ ಒಂದು ವ್ಯವಸ್ಥೆ ಏನಿದೆ, ಉಪ್ಪಳದಲ್ಲಿರುವಂತ ವ್ಯವಸ್ಥೆಗೆ ಅಜಗಜಾಂತರ ವ್ಯತ್ಯಾಸವಿದೆ. ನೀವು ಯಾವುದೇ ಇದಕ್ಕೆ ಹೋಗಿ ನೋಡ್ಬೋದು. ಇಲ್ಲಿ ಒಂದು ಡೀಸೆಂಟ್ ಆದ ಒಂದು ಕಾಲೇಜ್ ಸಹ ಇಲ್ಲ, ಇಲ್ಲಿ ಒಂದು ಒಳ್ಳೇದಾದ ಕಾಲೇಜನ್ನು ಮಾಡ್ಲಿಕ್ಕೆ ಸಹ ಇಲ್ಲಿ ಆಗ್ತಾ ಇಲ್ಲ. ಸ್ಟೂಡೆಂಟ್ಸ್ ಎಲ್ಲ ಆಚೆ ಈಚೆ ಹೋಗುವಂತದ್ದು. ಇಲ್ಲಿ ವೋಟಿಂಗ್ ಆದ್ರೆ ಮಕ್ಕಳು ಬೆಳಿಗ್ಗೆ ಕಾಲೇಜಿಗೆ ಮಂಗಳೂರಿಗೆ ಹೋಗ್ಬೇಕು ಟ್ರೈನ್ ಅನ್ನು ಹಿಡ್ಕೊಂಡು, ಇಲ್ಲಿ ವೋಟ್ ಹಾಕಿ ಹೋಗ್ಲಿಕ್ಕೆ ಸಹ ಅವರಿಗೆ ಅಲ್ಲಿ ಶಾಲೆಗೆ ರಜೆ ಹಾಕ್ಬೇಕಾಗ್ತದೆ. ಅರ್ಧ ವರ್ಷ ಜನ ಕೆಲಸ ಮಾಡ್ಲಿಕ್ಕೆ ಮಂಗಳೂರಿಗೆ ಹೋಗ್ತಾರೆ. ಯಾವುದೇ ರೀತಿಯ ಒಂದು ಯಾವುದೇ ರೀತಿಯ ಇಂಡಸ್ಟ್ರಿ ಅಥವಾ ಡೆವಲಪ್ಮೆಂಟ್ ಇಲ್ಲಿ ಸರ್ಕಾರದ ವತಿಯಿಂದ ಆಗ್ತಾ ಇಲ್ಲ. ಹಾಗಾಗಿ ಇಲ್ಲಿ ಹೈಲಿ ಡಿಪೆಂಡೆಂಟ್ ಆನ್ ನಮ್ಗೆ ಹೊರದೇಶದ ಏನು ದುಡ್ಡು ಕೇರಳಕ್ಕೆ ಬರ್ತದೆ ಅದ್ರ ಮೇಲೆ ಡಿಪೆಂಡ್ ಆಗಿರುವಂತ ಯುವಕರ ಸಂಖ್ಯೆ ಜಾಸ್ತಿ ಇದೆ. ಮುಸಲ್ಮಾನ್ ಯುವಕರು ಇರ್ಬೋದು, ಹಿಂದೂಗಳಿರ್ಬೋದು, ಕ್ರೈಸ್ತರಿರ್ಬೋದು. ಇವರಿಗೆ ಇಲ್ಲಿ ಉದ್ಯೋಗ ಅವಕಾಶಕ್ಕಾಗಿ ಎಲ್ಲರೂ ಸಹ ಮಂಗಳೂರನ್ನೇ ಅವಲಂಬಿತರಾಗಿದ್ದಾರೆ ಹೆಚ್ಚಾಗಿ. ಈಗ ಈ ಕಡೆ ನಾವು ಇದಕ್ಕೆ ಹೋಗ್ತೀವಿ, ಯಾವುದು ಬಂದರ್ ಪ್ರದೇಶ ಅಂತೆಲ್ಲ ಒಂದು ಮಂಜೇಶ್ವರದಲ್ಲಿ ಬಂದರ್ನ ವಿಚಾರ. ಆ ಬಂದರ್ನ ಈಗಲೂ ನೆನಗುದಿದೆ, ಯಾಕೆ ಅದ್ರ ಬಗ್ಗೆ? ಇಲ್ಲಿ ಮುಖ್ಯವಾಗಿ ಬಂದರ್ ಇರ್ಬೋದು, ಅಥವಾ ಆಸ್ಪತ್ರೆ ಇರ್ಬೋದು, ಅಥವಾ ತಾಲೂಕ್ ಪಂಚಾಯತ್ ಆಫೀಸ್ ಇರ್ಬೋದು, ಅಥವಾ ರಸ್ತೆ ತೋಟಗಳಿರ್ಬೋದು, ಇಲ್ಲಿ ಬಹಳ ಕಡಿಮೆ ಏನು ಡೆವಲಪ್ಮೆಂಟ್ ಆಗಿದೆ. 1-2 ರಸ್ತೆನ ಆಚೆ ಈಚೆ ತೋರಿಸಬಹುದು ಅಷ್ಟೇ. ಬಹಳ ಡೆವಲಪ್ಮೆಂಟ್ ಏನೋ ಒಂದ್ ಕಡೆ ಯಾವ ಪಕ್ಷದ MLA ಆಗಿ ಮಿನಿಮಮ್ ಆಗಿ ಇಷ್ಟೊಂದು ಬರ್ತದೆ, ಅವರಿಗೆ ಇಷ್ಟೊಂದು ಫಂಡ್ ಸ್ಟೇಟ್ ಇಂದ ಕೊಡ್ತಾರೆ, ನೀವು ಅದನ್ನು ಉಪಯೋಗಿಸಬಹುದು. ಇಲ್ಲಿ ಅವರು ಉದಾಸೀನದಿಂದ ಉಪಯೋಗಿಸಿಲ್ವಾ ಅಥವಾ ಏನ್ ಮಾಡ್ತಾರೆ ನನಗಂತೂ ಗೊತ್ತಾಗುತ್ತಿಲ್ಲ. ಎಲ್ಲಾ ಪ್ರಾಜೆಕ್ಟ್ಸ್ ಅವ್ರು ಅದರಿಂದ ಹೋಗಿ ಅದನ್ನ ಪ್ರಾಜೆಕ್ಟ್ ಅನ್ನ ಮಾಡಿಸುವಂತ ಕೆಲಸ ಮಾಡ್ತಾ ಇಲ್ಲ ಶಾಸಕ. ಈಗ ಇದು ಗಡಿನಾಡು ಬರುತ್ತೆ, ಗಡಿನಾಡು ಕೇರಳ ಬರುತ್ತೆ. ಇಲ್ಲಿ ಕನ್ನಡದಲ್ಲಿ ಮಲಯಾಳನ ಹೇರಿಕೆ ಮಾಡಿದ್ದಾರೆ, ಮತ್ತೆ ತುಳು ಬರುವಂತದ್ದು. ಇದರ ಬಗ್ಗೆ ನೀವು ದಕ್ಷಿಣ ಕನ್ನಡದ ಶಾಸಕರಾಗಿ ಯಾವ ರೀತಿ ನೋಡಿ? ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೀಟ್ ಎಕ್ಸಾಮ್ ಅನ್ನ ತಗೊಳ್ಳಿ. ಕೇಂದ್ರ ಸರ್ಕಾರ ನಡೆಸುವಂತ ನೀಟ್ ಎಕ್ಸಾಮ್ ಕನ್ನಡದಲ್ಲೂ ಇರ್ತದೆ, ಮಲಯಾಳಂನಲ್ಲೂ ಇರ್ತದೆ, ಎಲ್ಲ ಭಾಷೆಗಳಲ್ಲಿ ಅದು ಬರ್ಲಿಕ್ಕೆ ಅವಕಾಶ ಇದೆ. ಕೇಂದ್ರ ಸರ್ಕಾರದಲ್ಲಿ ಆಗುವಂತ ಕೆಲವು ಎಕ್ಸಾಮ್, ರೈಲ್ವೆ ಎಕ್ಸಾಮ್ಸ್ ಇದೆ, ಕೆಲವು ಎಕ್ಸಾಮ್ಸ್ಗೆ ಸ್ಥಳೀಯ ಭಾಷೆಗಳಲ್ಲಿ ಬರೀಲಿಕ್ಕೆ ಸಹ ಅವಕಾಶ ಕೊಡ್ತಾ ಇದ್ದಾರೆ. ಆದ್ರೆ ಕೇರಳದಲ್ಲಿ ಸುರೇಂದ್ರನವರು ನಮ್ಮ ಅಭ್ಯರ್ಥಿ ಹೇಳ್ತಾ ಇದ್ರು, ಕೇರಳದಲ್ಲಿ ನಮ್ಮ ಇಲ್ಲಿ ಗಡಿನಾಡು ಪ್ರದೇಶ ಇರುವಂತ ಜನರ ಕನ್ನಡ ಮಾತಾಡುವಂತವರಿಗೆ ಜಾಬ್ ಆಪರ್ಚುನಿಟೀಸ್ ಕೊಡ್ತಾ ಇಲ್ಲ ಸರ್ಕಾರ. ಮತ್ತೆ ಇಲ್ಲಿ ಬೇರೆ ರೀತಿಯ ಎಕ್ಸಾಮ್ಸ್ ಅನ್ನ ಬರ್ಲಿಕ್ಕೆ ಸಹ ಕನ್ನಡದಲ್ಲಿ ಅವಕಾಶನ ಕೊಡ್ತಾ ಇಲ್ಲ. ಇವನ್ ನಮ್ಮ ಮತದಾರ ಪಟ್ಟಿ ಏನಿದೆ ಅದನ್ನ ಸಹ ಅವರು ಬಹಳ ಕಷ್ಟಪಟ್ಟು ನಾವು ಅದನ್ನ ಕನ್ನಡದಲ್ಲಿ ತಗೊಂಡು ಬರ್ಬೇಕನ್ನೋ ಪರಿಸ್ಥಿತಿ ಇಲ್ಲಿ ಉದ್ಭವ ಆಗಿದೆ. ಇದು ಸರಿಯಲ್ಲ. ನಮಗೂ ಸಹ ಇಲ್ಲ ಜನರ ನೋವು ಗೊತ್ತಿದೆ.
ಇಲ್ಲಿನ ಗಡಿನಾಡ ನಮ್ಮ ಏನು ಕರ್ನಾಟಕದಲ್ಲಿ ಗಡಿನಾಡ ಕಮಿಷನ್ ಏನಿದೆ ಅದರಿಂದ ಬಹಳಷ್ಟು ಗಡಿನಾಡ ಪ್ರದೇಶದಲ್ಲಿರುವಂತಹ ಶಾಲೆಗಳಿಗೆ ಪೂಜಾ ಸ್ಥಳಗಳಿಗೆ ಇದಕ್ಕೆಲ್ಲ ಫಂಡಿಂಗ್ ಅನ್ನ ಕರ್ನಾಟಕ ಸರ್ಕಾರದಿಂದ ಸಹ ಆಗಿದೆ. ಕೋಟ ಶ್ರೀನಿವಾಸ ಪೂಜಾರಿ ಇರುವಂತಹ ಸಮಯದಲ್ಲಿ ನಾನು ನೋಡಿದ್ದೇನೆ, ಒಂದು ಸಾಧಾರಣ ಹತ್ರ 1.5 ಕೋಟಿಗಿಂತ ಜಾಸ್ತಿ ದುಡ್ಡನ್ನ ಇಲ್ಲಿರುವ ಪ್ರದೇಶದ ಕೆಲವು ಜಾಗಗಳಿಗೆ ಕೊಟ್ಟಿದ್ದನ್ನು ನಾನು ನೋಡಿದ್ದೇನೆ. ಆದ್ರೆ ಸ್ಥಳೀಯವಾಗಿ ಕೇರಳದ ಸರ್ಕಾರ ಇಲ್ಲಿರುವಂತ ಕನ್ನಡ ಮಾಡುವಂತ, ಕನ್ನಡ ಮದರ್ ಟಂಗ್ ಆಗಿ ಮಾತೃಭಾಷೆಗೆ ಕನ್ನಡ ತುಳು ಮಾತಾಡುವಂತ ಜನರು ಯಾರಿದ್ದಾರೆ ಅವ್ರಿಗೆ ಸಹ ಈ ಕ್ವಶನ್ ಪೇಪರ್ಸ್ ಇರ್ಬೋದು ಅಥವಾ ಬೇರೆ ಬೇರೆ ವ್ಯವಸ್ಥೆ ಇರ್ಬೋದು, ಜಾಬ್ ಆಪರ್ಚುನಿಟೀಸ್ ಇರ್ಬೋದು, ಸರ್ಕಾರದಲ್ಲಿ ಜಾಬ್ ಆಪರ್ಚುನಿಟೀಸ್ ಅವ್ರಿಗೆ ಸಿಗ್ತಾ ಇಲ್ಲ. ಇದಕ್ಕೆಲ್ಲ ಅನುವು ಮಾಡಿ ಕೊಡ್ಬೇಕಂತ ಅವಶ್ಯಕತೆ ಇದೆ. ಸುರೇಂದ್ರನವರು MLA ಆದ್ರ ಕೂಡಲೇ ಅವರು ವಿಧಾನಸೌಧದಲ್ಲಿ, ಕೇರಳದ ವಿಧಾನಸೌಧದಲ್ಲಿ ಇದ್ರ ಬಗ್ಗೆ ಧ್ವನಿಯನ್ನ ಎತ್ತುತ್ತಾರೆ. ಕೊನೆಯದಾಗಿ ನೀವು ವಿಧಾನಸಭಾ ಕ್ಷೇತ್ರದಲ್ಲಿ ಪಾರ್ಟಿಯ ಪರವಾಗಿ ಯಾವ ರೀತಿಯಾಗಿ ಜನರಿಗೆ ವೋಟ್ ಹಾಕ್ಲಿಕ್ಕೆ? ನೋಡಿ, ನಾವು ಸ್ಟಾರ್ ಕ್ಯಾಂಪೇನರ್ಸ್ ಅಲ್ಲ, ಇಲ್ಲಿ ನಾವು ಎಲೆಕ್ಷನ್ ರೆಸ್ಪಾನ್ಸಿಬಿಲಿಟಿ ಇರುವಂತವ್ರು. ಸ್ಟಾರ್ ಕ್ಯಾಂಪೇನರ್ಸ್ ಮೋದಿಜಿ ಅಂತವ್ರು ದೊಡ್ಡ ದೊಡ್ಡ ನಾಯಕರು ಬರ್ತಾರೆ. ನಮ್ಮ ಜವಾಬ್ದಾರಿ ಇಲ್ಲಿ ಚುನಾವಣೆಯನ್ನ ಸರಿಯಾಗಿ ನಡೆಸುವಂಥದ್ದು, ಮತ್ತು ನಮ್ಮ ಎಲೆಕ್ಷನ್ ಮ್ಯಾನಿಫೆಸ್ಟೋ ಏನಿದೆ ಅದನ್ನ ಜನರಿಗೆ ತಲುಪಿಸುವಂಥದ್ದು, ಜನರ ಸಮಸ್ಯೆಗೆ ಪರಿಹಾರ ಭಾರತೀಯ ಜನತಾ ಪಾರ್ಟಿಯಿಂದ ಸಿಗುವಂತ ಕೆಲಸ ಮಾಡಲಿಕ್ಕೆ, ಮತ್ತು ಕಾರ್ಯಕರ್ತರನ್ನ ಫುಲ್ ಫೋರ್ಸ್ ಅಲ್ಲಿ, ಕಾರ್ಯಕರ್ತರಲ್ಲಿ ಕೆಪಬಲ್ ಕಾರ್ಯಕರ್ತರಿದ್ದಾರೆ, ಅವರ ಫೋರ್ಸ್ ಅನ್ನ ಹಾಕಿ ಅವರು ಬೂತಿಗಿಳಿದು ಕೆಲಸ ಮಾಡುವಂತ ವ್ಯವಸ್ಥೆ, ಒಂದು ವಾತಾವರಣ ಸೃಷ್ಟಿ ಮಾಡುವುದು ಮತ್ತು ಅದನ್ನ ಮೇಂಟೈನ್ ಮಾಡುವುದು ನನ್ನ ಕೆಲಸ. ಮತ್ತು ಎಲ್ಲ ಇಲ್ಲಿ ಮಂಜೇಶ್ವರದ ಮತ್ತು ಕಾಸರಗೋಡು ಜಿಲ್ಲೆ ಎಲ್ಲ ಮತದಾರರಲ್ಲಿ ನಮ್ಮ ಕಳಕಳಿ ವಿನಂತಿ ಏನಂದ್ರೆ, ಓಟಿನ ದಿನ ಯಾರು ಸಹ ಮನೆಯಲ್ಲಿ ಕೂತ್ಕೊಳ್ಳದೆ ಎಲ್ಲರೂ ಸಹ, ಪ್ರತಿಯೊಬ್ಬ ವ್ಯಕ್ತಿ ಸಹ ಒಂದೊಂದು ಮತ ಸಹ ನಿಮ್ಮ ಹಕ್ಕು. ಆ ಹಕ್ಕನ್ನ ಕಳೆದುಕೊಳ್ಬಾರ್ದು. ನೀವು ಹಕ್ಕನ್ನ ಚಲಾಯಿಸುವಂತ ಕೆಲಸ ಪ್ರತಿಯೊಬ್ಬ ಮತದಾರರು ಸಹ ಮತಗಟ್ಟೆಗೆ ಬಂದು ನಿಮ್ಮ ಮತವನ್ನ ಚಲಾಯಿಸುವಂತ ಕೆಲಸ ಮಾಡಿ. ಈ ಒಂದು ಪ್ರಜಾಪ್ರಭುತ್ವದ ಹಬ್ಬ ಏನಿದೆ, ಚುನಾವಣೆ ಅಂದ್ರೆ ಪ್ರಜಾಪ್ರಭುತ್ವ ಹಬ್ಬ, ಆ ದಿನ ನಾವು ನಮ್ಮ ಅಭ್ಯರ್ಥಿಗಳನ್ನ, ನಮ್ಮ ಮುಂದಿನ ನಮ್ಮ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಡೆವಲಪ್ಮೆಂಟ್ ಇದೆ, ಅಭಿವೃದ್ಧಿ ಏನಿದೆ, ವಿಕಸನ ಏನಿದೆ ಅದನ್ನ ಮಾಡಿಸುವಂತ ಒಂದು ಯೋಜನೆ ಆ ದಿನವೇ ಆಗ್ಬೇಕಾಗಿದೆ. ನೀವೆಲ್ಲರೂ ಸಹ ದಯವಿಟ್ಟು ಮತದಾನದ ದಿನ ಏಪ್ರಿಲ್ 9ರಂದು ಬೆಳಿಗ್ಗೆ ಬೇಗ ಮತಗಟ್ಟೆಗೆ ಬಂದು ನಮ್ಮ ಮತವನ್ನ ಚಲಾಯಿಸಬೇಕು ಎಂದು ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನ ಮಾಡ್ತಾ ಇದ್ದೇನೆ.